ಇಲ್ಲಿಗಲ್ ಅದಕ್ಕೆ ಬರ್ತಿದೆ ಅಂತ ಹೇಳಿ ಮಾಹಿತಿ ಇದೆ. ಮತ್ತೆ ಅದಕ್ಕೆ ಅದು ಬೇರೆ ಅಂದ್ರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇದೆ. ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಈಗ ನಾವು ಬರೋದಕ್ಕೆ ಮುಂಚೆನೆ ಮಾಧ್ಯಮವೂ ಇತ್ತು, ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ರು. ನಾವು ಬಂದಾದ್ಮೇಲೆ ವಯಸ್ಸಾದವರಿಗೆ ಸರಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲ, 112 ಫೋನ್ ಮಾಡಿ ಅಂತ ಹೇಳಿ ನಾವು 112 ಫೋನ್ ಮಾಡಿದ್ವಿ. 112 ಪೊಲೀಸ್ನವ್ರು ಬಂದಿದ್ದಾರೆ. ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಬ್ದುಲ್ ರಜಾಕ್ ಏಕಾಏಕಿ ಒಂದು 5-6 ಜನ ಕರ್ಕೊಂಡು ಅಸೆಂಬ್ಲಿ ಆಗ್ತಾರೆ. ಅಲ್ಲಿವರೆಗೂ ಯಾವ ತೊಂದರೆಯಾಗಿರಲಿಲ್ಲ, ಗಲಾಟೆಯೂ ಆಗಿರಲಿಲ್ಲ. ಅಬ್ದುಲ್ ರಜಾಕ್ ಏಕಾಏಕಿ ಬಂದು ಈ ಮಾಂಸ ನಮ್ದು, ನಾವು ಓಪನ್ ಮಾಡಕ್ಕಲ್ಲ ಅಂತಾರೆ. ಯಾಕೆ ಬಿಡಲ್ಲ, ಅದ್ರೊಳಗೆ ಏನಿದೆ ಅಂತ ಕೇಳ್ತೀವಿ. ನೋಡಿ, ಕಲಬೆರಕೆ ಮಾಂಸ ಇದೆ ಅಂತ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ಆದ್ಮೇಲೆ ಫುಡ್ ಇನ್ಸ್ಪೆಕ್ಟರ್ ಇದೆ, ಈ ದಾಖಲೆ ನೀವೇನಾದ್ರೂ ಮುಚ್ಚುಮರೆ ಮಾಡಿದ್ರೆ, ಈ ತನಿಖೆಯನ್ನ ನೀವೇನಾದ್ರೂ ಸರ್ಕಾರದ ಪರವೋ ಅವನ ಪರನೋ ಯಾರೋ ಪರ ಎಲ್ಲ ಸೇರ್ಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ, ನಾನು ಇದನ್ನ ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನಾನು ಬಹಿರಂಗವಾಗಿ ಹೇಳಿದೆ. ಅದಾದ ಸೆಕೆಂಡಿಗೆ ನನ್ನ ಎಸ್.ಪಿ. ಪೊಲೀಸ್ ಅವರು ತಮ್ಮ ವ್ಯಾನಿಗೆ ತುಂಬಿಕೊಂಡು ಅಲ್ಲಿಂದ ಸೀದಾ ತಗೊಂಡೋಗಿ ನನ್ನ ಕಾಲು ಆಲ್ರೆಡಿ ಪೆಟ್ಟಾಗಿದೆ, ನನ್ನ ಸೀದಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ನನ್ನ ಕೈ ಕಾಲು ಮರ ಹಿಡ್ದಂಗಾಗಿತ್ತು, ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡೋಕ್ಕಾಗ್ತಿಲ್ಲ. ಸರ್, ನನ್ನ ಕೈಲಿ ನಡೆಯೋಕ್ಕಾಗ್ತಿಲ್ಲ ಅಂತ ಅಂದ. ನಾಟಕ ಆಡಬೇಡ ಸೂ ಮಗನೆ ಅಂತ ಹೇಳಿ ಇಳಿದು ನನ್ನ ಎಳ್ಕೊಂಡು ಹೋಗಿದ್ದು. ಸರ್, ಲಿಟ್ರಲಿ ನನ್ನ ಎಳ್ಕೊಂಡು ಹೋಗಿದ್ದಾರೆ, ಕರ್ಕೊಂಡಲ್ಲ, ಎಳ್ಕೊಂಡೋಗಿ ಲೆಫ್ಟ್ ಸೈಡಲ್ಲಿ ಪಕ್ಕಕ್ಕೆ ಒಂದು ಕೋಣೆ ಇದೆ, ಅದ್ರೊಳಗೆ ಹಾಕೊಂಡು ಅದನ್ನ ಹಾಕೊಂಡು ಎದ್ದೋಳು ಮೇಲೆ ಅಂತ. ಸರ್, ನನ್ನ ಕಾಲು ಮರಗಟ್ಟಿದೆ, ಮಳೆಯಲ್ಲಿ ನಿಂತಿದ್ದೆ, ಕಾಲು ಹಿಡ್ಕೊಳ್ಳುತ್ತಲ್ಲ ಆ ರೀತಿ ಹಿಡ್ಕೊಂಡು ಮರಗಟ್ಟಿದೆ. ನನ್ನ ಕಾಲಿಗೆ ಮೊದಲೇ ನರ ಏಟಾಗಿದೆ, ಅದು ಫ್ರ್ಯಾಕ್ಚರ್ ಆಗಿದೆ, ಹಾಗಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಸರ್ ಅಂತ ಅಂದೆ. ನಾನು ರಾಘವೇಂದ್ರ ಸ್ವಾಮಿಗಳಿಗೆ 3 ದಿನದಿಂದ ನಾನು ರಥದಲ್ಲಿದ್ದೆ, ನನ್ನದು ಅಸ್ವಸ್ಥರಾಗಿದ್ದೀನಿ, ನನಗೆ ಆಗ್ತಿಲ್ಲ ನಿಂತ್ಕೊಳ್ಳೋಕೆ ಅಂತ ಹೇಳಿದ್ರೆ ನನ್ನನ್ನು ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ದೆ, ಬಹಳ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕೆ ಶುರು ಮಾಡಿದ್ರು. ಅದಾದ್ಮೇಲೆ ಚಂದನ್, ACP ಚಂದನ್ ಅವ್ರು ಬರ್ತಾರೆ. ACP ಚಂದನ್ ಅವ್ರು ಬಂದು ಏನ್ರಿ ಅವನನ್ನು ನಾನು ಎದಳಕ್ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತ ಹೇಳಿ ಲಾಠಿ ತಗೊಂಡು ನನಗೆ 8 ಏಟುಗಳನ್ನು ಹೊಡಿತಾರೆ ಸರ್, 8 ಏಟುಗಳನ್ನು ಹೊಡಿತಾರೆ. ಅದಾದ್ಮೇಲೂ ಕೂಡ ನನಗೆ ಎದಳಕ್ ಆಗ್ಲೇ ಇಲ್ಲ. ಅದಾದ್ಮೇಲೆ ಜುಟ್ಟು ಮತ್ತೆ ಇದನ್ನ ಹಿಡ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್, ನಾನು ಆಕ್ಚುಲಿ ಅವರು ಹೇಳಿದ್ರು ಇದನ್ನು ಮಾಧ್ಯಮದ ಮುಂದೆ ನಿಮ್ಮ ಕೈಲಿ ಹೇಳ್ಕೊಳಕ್ಕಾಗುತ್ತಾ, ನಿಮ್ಮ ಮರ್ಯಾದೆನೇ ಹೋಗೋದು ಅಂತ. ನಾನು ಮರ್ಯಾದೆ ಹೋಗಲ್ಲ ಸರ್, ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ, ಇದು ನನ್ನ ಒಬ್ಬನ ಮೇಲೆಲ್ಲ. ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ. ಖಂಡಿತವಾಗಿಯೂ ನಮ್ಮ ಮರ್ಯಾದೆ ಹೋಗೋದಿಲ್ಲ. ಅವರು ಪೊಲೀಸು, ಅವರಿಗೆ ಹಕ್ಕಿದೆ, ನಾವಲ್ಲಿ ಏನು ಮಾಡಕ್ಕಾಗದಂತ ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು. ನನ್ನ ಸರ್, ಪೆನ್ಡ್ರೈವ್ ಅಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು, ಹೇಗೆ ಬರ್ತಾ ಇತ್ತು, ಅದು ಹೇಗೆ ಇಲ್ಲಿಗಲ್ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು. ಅದು ಚಂದನ್ ಸರ್ ಹತ್ರ ಇದೆ. ಸರ್, ಇಲ್ಲಿ ಬಂದ ತಕ್ಷಣ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ಇಲ್ಲಿಗಲ್ ಅದಕ್ಕೆ ಬರ್ತಿದೆ ಅಂತ ಹೇಳಿ ಮಾಹಿತಿ ಇದೆ. ಮತ್ತೆ ಅದಕ್ಕೆ ಅದು ಬೇರೆ ಅಂದ್ರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇದೆ. ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಈಗ ನಾವು ಬರೋದಕ್ಕೆ ಮುಂಚೆನೆ ಮಾಧ್ಯಮವೂ ಇತ್ತು, ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ರು. ನಾವು ಬಂದಾದ್ಮೇಲೆ ವಯಸ್ಸಾದವರಿಗೆ ಸರಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲ, 112 ಫೋನ್ ಮಾಡಿ ಅಂತ ಹೇಳಿ ನಾವು 112 ಫೋನ್ ಮಾಡಿದ್ವಿ. 112 ಪೊಲೀಸ್ನವ್ರು ಬಂದಿದ್ದಾರೆ. ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಬ್ದುಲ್ ರಜಾಕ್ ಏಕಾಏಕಿ ಒಂದು 5-6 ಜನ ಕರ್ಕೊಂಡು ಅಸೆಂಬ್ಲಿ ಆಗ್ತಾರೆ. ಅಲ್ಲಿವರೆಗೂ ಯಾವ ತೊಂದರೆಯಾಗಿರಲಿಲ್ಲ, ಗಲಾಟೆಯೂ ಆಗಿರಲಿಲ್ಲ. ಅಬ್ದುಲ್ ರಜಾಕ್ ಏಕಾಏಕಿ ಬಂದು ಈ ಮಾಂಸ ನಮ್ದು, ನಾವು ಓಪನ್ ಮಾಡಕ್ಕಲ್ಲ ಅಂತಾರೆ. ಯಾಕೆ ಬಿಡಲ್ಲ, ಅದ್ರೊಳಗೆ ಏನಿದೆ ಅಂತ ಕೇಳ್ತೀವಿ. ನೋಡಿ, ಕಲಬೆರಕೆ ಮಾಂಸ ಇದೆ ಅಂತ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ಆದ್ಮೇಲೆ ಫುಡ್ ಇನ್ಸ್ಪೆಕ್ಟರ್ ಇದೆ, ಈ ದಾಖಲೆ ನೀವೇನಾದ್ರೂ ಮುಚ್ಚುಮರೆ ಮಾಡಿದ್ರೆ, ಈ ತನಿಖೆಯನ್ನ ನೀವೇನಾದ್ರೂ ಸರ್ಕಾರದ ಪರವೋ ಅವನ ಪರನೋ ಯಾರೋ ಪರ ಎಲ್ಲ ಸೇರ್ಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ, ನಾನು ಇದನ್ನ ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನಾನು ಬಹಿರಂಗವಾಗಿ ಹೇಳಿದೆ. ಅದಾದ ಸೆಕೆಂಡಿಗೆ ನನ್ನ ಎಸ್.ಪಿ. ಪೊಲೀಸ್ ಅವರು ತಮ್ಮ ವ್ಯಾನಿಗೆ ತುಂಬಿಕೊಂಡು ಅಲ್ಲಿಂದ ಸೀದಾ ತಗೊಂಡೋಗಿ ನನ್ನ ಕಾಲು ಆಲ್ರೆಡಿ ಪೆಟ್ಟಾಗಿದೆ, ನನ್ನ ಸೀದಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ನನ್ನ ಕೈ ಕಾಲು ಮರ ಹಿಡ್ದಂಗಾಗಿತ್ತು, ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡೋಕ್ಕಾಗ್ತಿಲ್ಲ. ಸರ್, ನನ್ನ ಕೈಲಿ ನಡೆಯೋಕ್ಕಾಗ್ತಿಲ್ಲ ಅಂತ ಅಂದ. ನಾಟಕ ಆಡಬೇಡ ಸೂ ಮಗನೆ ಅಂತ ಹೇಳಿ ಇಳಿದು ನನ್ನ ಎಳ್ಕೊಂಡು ಹೋಗಿದ್ದು. ಸರ್, ಲಿಟ್ರಲಿ ನನ್ನ ಎಳ್ಕೊಂಡು ಹೋಗಿದ್ದಾರೆ, ಕರ್ಕೊಂಡಲ್ಲ, ಎಳ್ಕೊಂಡೋಗಿ ಲೆಫ್ಟ್ ಸೈಡಲ್ಲಿ ಪಕ್ಕಕ್ಕೆ ಒಂದು ಕೋಣೆ ಇದೆ, ಅದ್ರೊಳಗೆ ಹಾಕೊಂಡು ಅದನ್ನ ಹಾಕೊಂಡು ಎದ್ದೋಳು ಮೇಲೆ ಅಂತ.
ಸರ್ ನನ್ನ ಕಾಲು ಮರಗಟ್ಟಿದೆ, ಮಳೆಯಲ್ಲಿ ನಿಂತಿದ್ದೆ, ಕಾಲು ಇಟ್ಕೊಳ್ಳುತ್ತಲ್ಲ ಆ ರೀತಿ ಇಟ್ಕೊಂಡು ಮರಗಟ್ಟಿದೆ. ನನ್ನ ಕಾಲಿಗೆ ಮೊದಲೇ ನರ ಏಟಾಗಿದೆ, ಫ್ರಾಕ್ಚರ್ ಆಗಿದೆ, ಹಾಗಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಸರ್ ಅಂತ ಅಂದೆ. ನಾನು ರಾಘವೇಂದ್ರ ಸ್ವಾಮಿಗಳಿಗೆ 3 ದಿನದಿಂದ ನಾನು ರಥದಲ್ಲಿದ್ದೆ, ನನ್ನದು ಅಸ್ವಸ್ಥರಾಗಿದ್ದೆ, ನನಗೆ ಆಗ್ತಿಲ್ಲ ನಿಂತ್ಕೊಳ್ಳೋಕೆ ಅಂತ ಹೇಳಿದ್ರೆ ನನ್ನನ್ನು ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ದೆ, ಬಹಳ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕೆ ಶುರು ಮಾಡಿದ್ರು. ಅದಾದ್ಮೇಲೆ ಚಂದನ್ ACP ಚಂದನ್ ಅವ್ರು ಬರ್ತಾರೆ. ACP ಚಂದನ್ ಅವ್ರು ಬಂದು ಏನ್ರಿ ಅವನನ್ನು ನಾನು ಎದಳಕ್ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತ ಹೇಳಿ ಲಾಠಿ ತಗೊಂಡು ನನಗೆ 8 ಏಟುಗಳನ್ನು ಹೊಡಿತಾರೆ ಸರ್. 8 ಏಟುಗಳನ್ನು ಹೊಡಿತಾರೆ. ಅದಾದ್ಮೇಲೂ ಕೂಡ ನನಗೆ ಎದಳಕ್ ಆಗ್ಲೇ ಇಲ್ಲ. ಅದಾದ್ಮೇಲೆ ಜುಟ್ಟು ಮತ್ತೆ ಇದನ್ನು ಹಿಡ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್. ನಾನು ಆಕ್ಚುಲಿ ಅವರು ಹೇಳಿದ್ರು ಇದನ್ನು ಮಾಧ್ಯಮದ ಮುಂದೆ ನಿಮ್ಮ ಕೈಲಿ ಹೇಳ್ಕೊಳಕ್ಕಾಗುತ್ತಾ, ನಿಮ್ಮ ಮರ್ಯಾದೆನೇ ಹೋಗೋದು ಅಂತ. ನಾನು ಮರ್ಯಾದೆ ಹೋಗಲ್ಲ ಸರ್. ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ. ಇದು ನನ್ನ ಒಬ್ಬನ ಮೇಲೆಲ್ಲ, ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ. ಖಂಡಿತವಾಗಿಯೂ ನಮ್ಮ ಮರ್ಯಾದೆ ಹೋಗೋದಿಲ್ಲ. ಅವರು ಪೊಲೀಸು, ಅವರಿಗೆ ಹಕ್ಕಿದೆ. ನಾವಲ್ಲಿ ಏನು ಮಾಡೋಕ್ಕಾಗದಂತ ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು. ನನ್ನ ಸರ್ ಬೆಂಗಳೂರಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು, ಹೇಗೆ ಬರ್ತಾ ಇತ್ತು, ಅದು ಹೇಗೆ ಇಲ್ಲಿಗಲ್ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು. ಅದು ಚಂದನ್ ಸರ್ ಹತ್ರ ಸರ್ ಇಲ್ಲಿ ಬಂದ ತಕ್ಷಣ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ಇಲ್ಲಿಗಲ್ ಬರ್ತಿದೆ ಅಂತ ಹೇಳಿ ಮಾಹಿತಿ ಇದೆ. ಮತ್ತೆ ಅದಕ್ಕೆ ಅದು ಬೇರೆ ಅಂದ್ರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ. ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಈಗ ನಾವು ಬರೋದಕ್ಕೆ ಮುಂಚೆನೆ ಮಾಧ್ಯಮವೂ ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ರು. ನಾವು ಬಂದಾದ್ಮೇಲೆ ವಯಸ್ಸಾದವರಿಗೆ ಸರಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲ, 112 ಫೋನ್ ಮಾಡಿ ಅಂತ ಹೇಳಿ ನಾವು 112 ಫೋನ್ ಮಾಡಿದ್ವಿ. 112 ಪೊಲೀಸ್ನವ್ರು ಬಂದಿದ್ದಾರೆ. ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಬ್ದುಲ್ ರಜಾಕ್ ಏಕಾಏಕಿ ಒಂದು 5-6 ಜನ ಕರ್ಕೊಂಡು ಅಸೆಂಬ್ಲಿ ಆಗ್ತಾರೆ. ಅಲ್ಲಿವರೆಗೂ ಯಾವ ತೊಂದರೆಯಾಗಿರಲಿಲ್ಲ, ಗಲಾಟೆಯೂ ಆಗಿರಲಿಲ್ಲ. ಅಬ್ದುಲ್ ರಜಾಕ್ ಏಕಾಏಕಿ ಬಂದು ಈ ಮಾಂಸ ನಮ್ದು, ನಾವು ಓಪನ್ ಮಾಡಕ್ಕಲ್ಲ ಅಂತಾರೆ. ಯಾಕೆ ಬಿಡಲ್ಲ, ಅದ್ರೊಳಗೆ ಏನಿದೆ ಅಂತ ಕೇಳ್ತೀವಿ. ನೋಡಿ ಕಲಬೆರಕೆ ಮಾಂಸ ಇದೆ ಅಂತ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ಆದ್ಮೇಲೆ ಫುಡ್ ಇನ್ಸ್ಪೆಕ್ಟರ್ ಇದೆ. ಈ ದಾಖಲೆ ನೀವೇನಾದ್ರೂ ಮುಚ್ಚುಮರೆ ಮಾಡಿದ್ರೆ, ಈ ತನಿಖೆಯನ್ನ ನೀವೇನಾದ್ರೂ ಸರ್ಕಾರದ ಪರವೋ ಅವನ ಪರನೋ ಯಾರೋ ಪರ ಎಲ್ಲ ಸೇರ್ಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ, ನಾನು ಇದನ್ನ ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನಾನು ಬಹಿರಂಗವಾಗಿ ಹೇಳಿದೆ. ಅದಾದ ಸೆಕೆಂಡಿಗೆ ನನ್ನ SP ಪೊಲೀಸ್ ಅವರು ತಮ್ಮ ವ್ಯಾನಿಗೆ ತುಂಬಿಕೊಂಡು ಅಲ್ಲಿಂದ ಸೀದಾ ತಗೊಂಡೋಗಿ ನನ್ನ ಕಾಲು ಆಲ್ರೆಡಿ ಪೆಟ್ಟಾಗಿದೆ, ನನ್ನ ಸೀದಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ನನ್ನ ಕೈ ಕಾಲು ಮರ ಹಿಡ್ದಂಗಾಗಿತ್ತು, ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡೋಕೆ ಆಗ್ತಿಲ್ಲ ಸರ್, ನನ್ನ ಕೈಲಿ ನಡೆಯೋಕ್ಕಾಗ್ತಿಲ್ಲ ಅಂತ ಅಂದರು. ನಾಟಕ ಆಡಬೇಡ ಸೂ ಮಗನೆ ಅಂತ ಹೇಳಿ ಇಳಿದು ನನ್ನ ಎಳ್ಕೊಂಡು ಹೋಗಿದ್ದು ಸರ್. ಲಿಟ್ರಲಿ ನನ್ನ ಎಳ್ಕೊಂಡು ಹೋಗಿದ್ದಾರೆ, ಕರ್ಕೊಂಡಲ್ಲ, ಎಳ್ಕೊಂಡು ಹೋಗಿ ಲೆಫ್ಟ್ ಸೈಡಲ್ಲಿ ಪಕ್ಕಕ್ಕೆ ಒಂದು ಕೋಣೆ ಇದೆ, ಅದ್ರೊಳಗೆ ಹಾಕೊಂಡು ಅದನ್ನ ಹಾಕೊಂಡು ಎದ್ದೋಳು ಮೇಲೆ ಸರ್. ನನ್ನ ಕಾಲು ಮರಗಟ್ಟಿದೆ, ಮಳೆಯಲ್ಲಿ ನಿಂತಿದ್ದೆ, ಕಾಲು ಇಟ್ಕೊಳ್ಳುತ್ತಲ್ಲ ಆ ರೀತಿ ಇಟ್ಕೊಂಡು ಮರಗಟ್ಟಿದೆ. ನನ್ನ ಕಾಲಿಗೆ ಮೊದಲೇ ನರ ಏಟಾಗಿದೆ, ಫ್ರಾಕ್ಚರ್ ಆಗಿದೆ, ಹಾಗಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಸರ್ ಅಂತ ಅಂದೆ. ನಾನು ರಾಘವೇಂದ್ರ ಸ್ವಾಮಿಗಳಿಗೆ 3 ದಿನದಿಂದ ನಾನು ರಥದಲ್ಲಿದ್ದೆ, ನನ್ನದು ಅಸ್ವಸ್ಥರಾಗಿದ್ದೆ, ನನಗೆ ಆಗ್ತಿಲ್ಲ ನಿಂತ್ಕೊಳ್ಳೋಕೆ ಅಂತ ಹೇಳಿದ್ರೆ ನನ್ನನ್ನು ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ದೆ, ಬಹಳ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕೆ ಶುರು ಮಾಡಿದ್ರು. ಅದಾದ್ಮೇಲೆ ಚಂದನ್ ACP ಚಂದನ್ ಅವ್ರು ಬರ್ತಾರೆ. ACP ಚಂದನ್ ಅವ್ರು ಬಂದು ಏನ್ರಿ ಅವನನ್ನು ನಾನು ಎದಳಕ್ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತ ಹೇಳಿ ಲಾಠಿ ತಗೊಂಡು ನನಗೆ 8 ಏಟುಗಳನ್ನು ಹೊಡಿತಾರೆ ಸರ್. 8 ಏಟುಗಳನ್ನು ಹೊಡಿತಾರೆ. ಅದಾದ್ಮೇಲೂ ಕೂಡ ನನಗೆ ಎದಳಕ್ ಆಗ್ಲೇ ಇಲ್ಲ. ಅದಾದ್ಮೇಲೆ ಜುಟ್ಟು ಮತ್ತೆ ಇದನ್ನು ಹಿಡ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್. ನಾನು ಆಕ್ಚುಲಿ ಅವರು ಹೇಳಿದ್ರು ಇದನ್ನು ಮಾಧ್ಯಮದ ಮುಂದೆ ನಿಮ್ಮ ಕೈಲಿ ಹೇಳ್ಕೊಳಕ್ಕಾಗುತ್ತಾ, ನಿಮ್ಮ ಮರ್ಯಾದೆನೇ ಹೋಗೋದು ಅಂತ. ನಾನು ಮರ್ಯಾದೆ ಹೋಗಲ್ಲ ಸರ್. ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ. ಇದು ನನ್ನ ಒಬ್ಬನ ಮೇಲೆಲ್ಲ, ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ. ಖಂಡಿತವಾಗಿಯೂ ನಮ್ಮ ಮರ್ಯಾದೆ ಹೋಗೋದಿಲ್ಲ. ಅವರು ಪೊಲೀಸು, ಅವರಿಗೆ ಹಕ್ಕಿದೆ. ನಾವಲ್ಲಿ ಏನು ಮಾಡೋಕ್ಕಾಗದಂತ ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು. ನನ್ನ ಸರ್ ಬೆಂಗಳೂರಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು, ಹೇಗೆ ಬರ್ತಾ ಇತ್ತು, ಅದು ಹೇಗೆ ಇಲ್ಲಿಗಲ್ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು. ಅದು ಚಂದನ್ ಸರ್ ಹತ್ರ ಸರ್ ಇಲ್ಲಿ ಬಂದ ತಕ್ಷಣ